ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಮತ್ತು ಮೂಡಬಿದ್ರೆ ತಾಲೂಕು ಘಟಕ ಇವುಗಳ ಸಹಯೋಗದಲ್ಲಿ ಮೂಡಬಿದ್ರೆಯ ಸ್ಕೌಟ್ ಗೈಡ್ಸ್ ಕನ್ನಡ ಭವನದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಜಿಲ್ಲಾ ಶೈಕ್ಷಣಿಕ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ವಿಧಾನ ಪರಿಷತ್ನ ಸದಸ್ಯ ಎಸ್ಎಲ್ ಬೋಜೇಗೌಡ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಪೂರ್ಣಾವಧಿ ಶಿಕ್ಷಕರು ಅಗತ್ಯ ಸೌಕರ್ಯಗಳನ್ನು ಒದಗಿಸಬೇಕಾಗಿದೆ. ಶಿಕ್ಷಕರ ಮೇಲಿನ ಅನಗತ್ಯ ಒತ್ತಡ ಕಡಿಮೆ ಮಾಡಬೇಕಾಗಿದೆ ಎಂದು ಹೇಳಿದರು. ಸಂಪೂರ್ಣ ಬದಲಾವಣೆಯನ್ನ ಬೇರೆ ಬೇರೆ ಈಗ ನಮ್ಮಲ್ಲಿ ಕೋಟ ಅವರ ಹದಿನೈದು 25 ನಮಗೆ ಒಂದು ಧ್ವನಿ ಮಾತಾಡಿಲ್ಲ, ನನಗೆ ಮಾತಾಡಿಲ್ಲ ಸರಿ ಇನ್ನು ಅದಕ್ಕೆ ಆಗೋರ್ಗು ನಾನು ಲಾಸ್ಟಿಗೆ ಆಟ ಮಾಡದೆ ಪರವಾಗಿ ಈ ಬಾರಿ ಮಾಡ್ತೇವೆ ಅದಿರೋ ನಾ ಸರಿ ಈಗ ನೋಡಿ ಫೈನಲ್ ಮಾಡಿ ಹೇಳ್ತಾರೆ ನೋಡಿ ಅದೇ ಕೊಟ್ಟಿದ್ರಿ ಆದೇಶ ಎಲ್ಲ ನಮ್ಮ ಶಿಕ್ಷಕ ಹೇಳಿದ್ದೀನಿ ಅಂತ ಮಾಡುವ ಅವ್ರಿಗೆ ನಾನು ಮಾಡಿದ ಇರ್ತಕ್ಕಂಥ ಶಾಲೆಗಳಿದ್ದಾವೆ. ಅದು ಮಕ್ಕಳಿಗೆ 5 ಲಕ್ಷದಲ್ಲಿ ಬದಲಾವಣೆ ಅಂತೇಳಿ ಅಂತ ವಿಚಾರವನ್ನು ತಂದಾಗ ಆ ನೇಮ್ ಮಂಗಳೂರು ಒತ್ತಡ ಬರಲಿ ಇಷ್ಟು ಮಳೆ ಮಾಡ್ತಾರೆ ಅವ್ರಿಗೆ ಪುಸ್ತಕ ಯಾವ ರೀತಿ ಜಿಲ್ಲಾ ಪಂಚಾಯತ್ ವಿಚಾರವನ್ನು ತಿಳಿದ್ಬಿಟ್ರೆ ಸಮಸ್ಯೆಗಳು ಯಾವತ್ತೂ ಕೂಡ ಉಲ್ಬಣ ಆಗೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಈ ಸಂಬಂಧ ಇರಬೇಕಾಗತ್ತೆ. ಈ ಫ್ರೆಂಡ್ಲಿ ರಿಲೇಷನ್ಶಿಪ್ ಇಲ್ಲದೆ ಇದ್ದರೆ ಯು ಕ್ಯಾನ್ ನಾಟ್ ಅಚೀವ್ ಎನಿಥಿಂಗ್. ಇದು ಸಂಬಂಧ, ಆ ಸಂಬಂಧಗಳ ಇಲ್ಲದೆ ಇದ್ದರೆ ಕೊರತೆ ಆದಾಗ ನಿಮಗೂ ಅವ್ರಿಗೂ ಭಾಳ ಡಿಫ್ರೆನ್ಸ್ ಆಗ್ತದೆ. ನಾನು ಅಧಿಕಾರಿ, ನಮ್ಮ ಎಷ್ಟು ಇದು ಕುಟುಂಬ, ನಮ್ಮ ಕುಟುಂಬ. ನಾನೊಂದು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿದ್ದೇನೆ. ಇವರೆಲ್ಲ ನಮ್ಮ ಕುಟುಂಬದವರು. ನಮ್ಮ ಕುಟುಂಬದ ಸದಸ್ಯರಿಗೆ ಏನಾದರೂ ನೋವಾದರೆ ನಾನು ಅದಕ್ಕೆ ಪಾಲ್ದಾರ. ಆ ನೋವಿನಲ್ಲಿ ನಾನು ಜೊತೆಲಿರಬೇಕು ಅನ್ನೋ ವಿಚಾರವನ್ನು ನಮ್ಮ ಎಲ್ಲ ಅಧಿಕಾರಿ ವರ್ಗದವರು, ನಮ್ಮ ಶಿಕ್ಷಕರು ಅರಿತು ಬಿಟ್ರೆ, ಸಂಘಟನೆಗಳು ಅರಿತು ಬಿಟ್ರೆ ಭಾಳ ಒತ್ತಡದಲ್ಲಿ ಕೆಲಸ ಮಾಡೋದನ್ನು ದೂರ ಮಾಡೋದಂಗೆ ಆಗ್ತದೆ. ರಾಜೇಂದ್ರ ಭಟ್ ಮಾತಾಡುವಾಗ ಅದು ಹೇಳಿದ್ರು, ಒತ್ತಡದ ಬಗ್ಗೆ ಮಾತಾಡಿದ್ರು. ಈಗ ನಮ್ಮ ಪ್ರಭಾಕರ್ ಶೆಟ್ಟಿನೂ ಅದನ್ನೇ ಹೇಳಿದ್ರು, ಒತ್ತಡದ ಅನೇಕ ಜನ ಸಂಘ ಇದೆ ಅನ್ನುವಂಥ ಒಂದು ಧೈರ್ಯ ಇದೆ. ನಮ್ಮ ಸಂಘ ಖಂಡಿತ ನಮಗೆ ಬಿಟ್ಕೊಡೋದಿಲ್ಲ. ಸಂಘ ನೇತೃತ್ವ ಉತ್ತಮವಾಗಿದೆ. ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅವರು ನಿಷ್ಠೆಯಿಂದ ನಮ್ಮ ಜೊತೆ ನಿಲ್ತಾರೆ ಅನ್ನೋ ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸ ಸಂಘದ ಅಧ್ಯಕ್ಷರಿಂದ ಎಲ್ಲ ಪದಾಧಿಕಾರಿಗಳಲ್ಲಿ ಮೊದಲು ಇರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಿಮ್ಮ ಸಂಘ ಅದಕ್ಕೆ ಹೊರತಾಗಿಲ್ಲ ಅನ್ನೋ ವಿಚಾರವನ್ನು ಅತ್ಯಂತ ಅಭಿಮಾನದಿಂದ ನನ್ನ ಸಂಘದಲ್ಲಿ ಹೇಳ್ತೇನೆ. ವಿಶ್ರಾಂತ ಶಿಕ್ಷಕ ರಾಷ್ಟ್ರೀಯ ತರಬೇತುದಾರ ರಾಜೇಂದ್ರ ಭಟ್ ಶಿಖರೋಪನ್ಯಾಸವನ್ನವಿತ್ತರು. ಮುಖ್ಯ ಅತಿಥಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷ ಸುಚರಿತಾ ಶೆಟ್ಟಿ, ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ ಎಂದರು. ಡಿಡಿಪಿಐ ವೆಂಕಟೇಶ್ ಪಟಗಾರ, ರಾಜಲಕ್ಷ್ಮಿ, ಮೂಡಬಿದ್ರೆ ಬಿಇಒ ವಿರೂಪಾಕ್ಷಪ್ಪ, ಅನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಸಿಟಿಇ, ಡಯಟ್ ಮೊದಲಾದ ವಿಭಾಗದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತಾಲೂಕು ಘಟಕದ ಅಧ್ಯಕ್ಷ ರಾಮಕೃಷ್ಣ ಶಿರೂರು ಸ್ವಾಗತಿಸಿದರು. ಜಿಲ್ಲಾಧ್ಯಕ್ಷ ಮೊಹಮ್ಮದ್ ರಿಯಾಜ್ ಪ್ರಸ್ತಾವನೆಗೆ ಇದ್ದರು. ಜಿಲ್ಲಾ ಕಾರ್ಯದರ್ಶಿ ಮಾರ್ಕ್ ಜೆ ಮೆಂಡೋನ್ಸಾ ಶಿಕ್ಷಕರ ಬೇಡಿಕೆಗಳ ಬಗ್ಗೆ, ವಿಶೇಷವಾಗಿ ರಾಧಾಕೃಷ್ಣ ಅವರು ಗಣಿತ, ವಿಜ್ಞಾನ ಪಠ್ಯಕ್ರಮ ಪರಿಷ್ಕರಣೆಯ ಬಗ್ಗೆ ಮಾತನಾಡಿದರು. ಎಲ್ಲ ವಿಚಾರಗಳನ್ನು ಮನವಿ ರೂಪದಲ್ಲಿ ಬೋಜೇಗೌಡ ಅವರಿಗೆ ಸಲ್ಲಿಸಲಾಯಿತು. ಸರ್ಕಾರಿ ಸೇವಾ ನಿಯಮಗಳು, ನೂತನ ಹಳೆಯ ತೆರಿಗೆ ಪದ್ಧತಿ ಕುರಿತು ಮಾಹಿತಿ ನೀಡಲಾಯಿತು. ವಿವಿಧ ವಿಷಯ ವಿಭಾಗಗಳಲ್ಲಿ ಸಾಧಕ ಶಿಕ್ಷಕರು, ರಾಜ್ಯ, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರನ್ನು ಗೌರವಿಸಲಾಯಿತು.
ಕಾಶಿಪಟ್ನ ಶಾಲಾ ಶಿಕ್ಷಕ ದೇವದಾಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.